ಎಸ್ ಸಪ್ತಮಿ ಮೇಡಮ್, ಅಂದರೆ ನೀವು ಅಂಬಿಕಾ ಹೂ ಕೊಟ್ಟಂಥ ಹುಡುಗಿ, ಬಟ್ ಹಬ್ಬದ ಸಂಭ್ರಮದಲ್ಲಿದ್ದೀರಿ. ಜೀವನದಲ್ಲಿ ಅಂದರೆ ನೀವು ಯಾವ ಕೆಲಸ ನಿಮಗೆ ತುಂಬ ನೆನಪಲ್ಲಿ ಕಾಡುವಂಥದ್ದು? ಸೊ ಒಂದು ಹಳ್ಳಿ ಅಂತ ವಿಸಿಟ್ ಮಾಡಿದಾಗ ಏನು ತುಂಬ ನೆನಪಾಗುತ್ತೆ? ಎಲ್ಲಿ ಕಳೆದಿರೋ ದಿನಗಳು ನೆನಪಾಗುತ್ತೆ, ಹೇಗೆ ಅಂತ? ಅಂದ್ರೆ ಅಪ್ಪನ ಊರಿಗೆ ಹೋಗ್ತಾ ಇದ್ವಿ, ಸೋರೆಕಾಯಿ ದೊಡ್ಡಿಗೆ. ಅಲ್ಲಿಗೆ ಹೋದಾಗ ಆ, ಅಂದ್ರೆ ಶಿವರಾತ್ರಿಗೆ ಅಲ್ಲಿಗೆ ಹೋಗ್ತಾ ಇದ್ವಿ ಹಬ್ಬಕ್ಕೆ ಅಂತ. ಸೊ ಶಿವರಾತ್ರಿ ಹಬ್ಬ ಹಿಂದಿನ ದಿನ ಹೋಗ್ತಾ ಇದ್ವಿ. ಅವಾಗ ದೊಡ್ಡಮ್ಮ, ಅತ್ತೆ ಯಾರ್ಯಾರಿದ್ರು ಎಲ್ರು, ಅಮ್ಮ ಅವರೆಲ್ಲ ಇವಾಗ ಕೇಟರರ್ಸ್ ಬಂದ್ಮೇಲೆ ಅವರೇ ಬರ್ತಾರೆ, ಹೋಟ್ಲವ್ರು ಬರ್ತಾರೆ, ಅಡ್ಗೆ ಮಾಡೋಗ್ತಾರೆ. ಬಟ್ ಮುಂಚೆ ನಾವು ಚಿಕ್ಕವರಿದ್ದಾಗ ಅವರೇ ಹಿಂದಿನ ದಿನದಿಂದ ರಾತ್ರಿ, ಹಿಂದಿನ ದಿನ ರಾತ್ರಿನೂ ಅಲ್ಲ, ಫುಲ್ಲು ತಂಬಿಟ್ಟೆಲ್ಲ ಒತ್ತಿ ಮತ್ತು ನೆಕ್ಸ್ಟ್ ಡೇಗೆ ಇವಾಗ ಬೆಳಗ್ಗೆ ಚಿತ್ರಾನ್ನ ಆಗ್ಬೇಕಂದ್ರೆ ಅದಕ್ಕೆ ನೆಕ್ಸ್ಟು ಅಂದರೆ ಶಿವರಾತ್ರಿಗೆ ನಾವು ಅಲ್ಲಿ ಮರಿ ಹೊಡಿತೀವಿ. ಸೊ ಅದಕ್ಕೋಸ್ಕರ ಎಲ್ಲ ಫುಲ್ ಆ ಪ್ರಿಪ್ರೇಷನ್ನು ಅದೆಲ್ಲ ಸ್ಟಾರ್ಟ್ ಆಗೋದು. ಬೆಳಗ್ಗೆ ಹೋಗಿ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಅಮ್ಮನ ಊರ ಕಡೆ ಸಮ್ಮರ್ ಹಾಲಿಡೇಸ್ಗೆ ಹೋದ್ರೆ ಚೊಟ್ನಳ್ಳಿ ಅಂತ, ಚೊಟ್ನಳ್ಳಿಗೆ ಹೋದ್ರೆ ಅಲ್ಲಿ ನಮ್ಮ ದೊಡ್ಡಮ್ಮಂದೊಂದು ಮನೆ ಇದೆ. ಸೊ ಅವರು ಬೆಳಿಗ್ಗೆ ಎದ್ದು ದೊಡ್ಡಮ್ಮ ಒಬ್ಬಿಟ್ಟು ಬಿರಿಯಾನಿ ಮಾಡಿಟ್ರೆ ಎಲ್ಲ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಎಲ್ಲರೂ ಅವ್ರ ಬ್ಯುಸಿ ಆಗಿರೋರು. ನಮಗೆ ಯಾವಾಗ ಹೊಟ್ಟೆ ಹಸಿತೋ ಹೋಗೋದು, ತಟ್ಟೆಗೆ ಹಾಕೊಂಡು ತಿನ್ನೋದು, ವಾಪಸ್ ಹೋಗಿ ಆಟಾಡೋದು ರಾತ್ರಿ. ಆಮೇಲೆ ಅವಾಗ ಅಂದರೆ ಊರ ಕಡೆ ಎಲ್ಲ ಇವಾಗ ಚಂದ್ರನ ಬೆಳಕು ಚೆನ್ನಾಗಿರುತ್ತೆ, ಲೈಟ್ ಬೇಕಾಗಲ್ಲ. ಅದಕ್ಕೆ ರಾತ್ರಿ ಅವ್ರ ಟೆರೆಸ್ ಮೇಲೆ ಎಲ್ರಿಗೂ ಬೆಡ್ ಹಾಕೋರು, ಎಲ್ಲರೂ ಅಲ್ಲೋಗಿ ಮಲ್ಕೊತಾ ಇದ್ವಿ ಚಿಕ್ಕ ಮಕ್ಳಿದ್ದಾಗ. ಇವಾಗ ದೊಡ್ಡವರಾದ್ಮೇಲೆ ಅದು ಮಾಡೋ ಅಂದರೆ ಎಲ್ಲರೂ ಎಲ್ಲೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಬಟ್ ಚಿಕ್ಕವರಿದ್ದಾಗ ಅದನ್ನೆಲ್ಲ ಮಾಡಿಸಿದ್ರು, ನಾವು ಮಾಡೂ ಇದೀವಿ. ಎಸ್ ಮೇಡಮ್, ಸ್ವಲ್ಪ ಹಂಗೆ ಕೂರ್ಸ್ಕೊಂಡು ಮಾತಾಡುವಂತಹ ಹೌದು. ಪ್ರಯತ್ನ. ಸತೀಶ, ನೀವು ಕೂಡ ಈಗೇನಂತಂದ್ರೆ ಒಂದಿಷ್ಟು ಮತ್ತೆ ಮಾತುಕತೆ ಮಾಡ್ತೀವಿ. ಸೊ ಬಟ್ ಜೊತೆಗೆ ಏನಂತಂದ್ರೆ ಸತೀಶರು ಹೆಂಗ್ ಚಕ್ರಿ ಓಡಿಸ್ತಾರೆ, ಎತ್ತಿನ ಬಂಡಿ ಓಡಿಸ್ತಾರೆ ಅನ್ನೋಂತಹ ಪ್ರಯತ್ನದಲ್ಲಿದ್ದೀವಿ. ಬಟ್ ಇದೆಲ್ಲದ್ರ ಜೊತೆಗೆ ಅವ್ರ ಮಾತಿಗೆ ಕೇಳ್ತಾ ಇರುವಂತ ಅಭಿಮಾನಿಗಳಿಗೆ ಒಂದು ಹೇಳ್ತೀನಿ ಸರ್, ನಿಮಗೆ ತುಂಬಾ ಹಳ್ಳಿ ಅಂದ್ರೆ ಏನ್ ನೆನಪಾಗುತ್ತೆ? ಹೇಗಿತ್ತು ಜೀವನ ಶೈಲಿ? ಒಬ್ಬ ನಟ ಆಗ್ಬೇಕಂದಾಗ ಕನ್ಸುಗಳು ಹೆಂಗ್ ಚೇಂಜ್ ಆಯ್ತು ಅಂತ? ಹಳ್ಳಿ ಅಂದರೆ ನಮ್ಮ ಲೈಫು ಒಂದು ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ನಮ್ಮದು. ಅಂದರೆ ಹಳ್ಳಿ ಅಂದರೆ ನಾವು ಒಂದು 8 ಜನ ಮಕ್ಕಳು, ನಮ್ಮ ತಾಯಿ, ಆಮೇಲೆ ನಮ್ಮದೇ ಆದ ಒಂದು ಪುಟ್ಟ ಏನೋ ಗದ್ದೆ, ಎರೆಗದ್ದೆ ಅಂತ ಒಂದಿತ್ತು. ಆಮೇಲೆ ಕೋಡಿ ಹೊಲ ಅಂತ ನಮ್ಮ ಊರಲ್ಲಿ. ಆಮೇಲೆ ಅದ್ರ ಪಕ್ಕ ಹರಿಯೋ ಹಳ್ಳ, ಕೆರೆ. ಆಮೇಲೆ ಏನೋ ಈ ಆ ಭತ್ತ ಎಲ್ಲ ನೆಟ್ಟಾಗ ಬರೋ ಪೈರಾಗ್ಬೋದು, ಆ ಹಸಿರಾಗ್ಬೋದು. ಆ ಏರಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರೆ ನಮಗೆ ಇಡೀ ಸ್ವರ್ಗನೇ ಕಣ್ಮುಂದೆ ಬಂದಾಗ ಆಗೋದು. ಅಂದ್ರೆ ಆ ಕೆರೆ ತುಂಬ ಪಕ್ಷಿಗಳಿರೋದು. ಅಂದರೆ ನಿಮಗೆ ಒಂಥರ ರೊಮ್ಯಾಂಟಿಕ್ ಪ್ಲೇಸ್. ನಮ್ಮೂರು ತುಂಬ ಚೆನ್ನಾಗಿದೆ, ಒಂದು ಪುಟ್ಟ ಗ್ರಾಮ ಆದ್ರೂ ಪಕ್ಕದಲ್ಲಿ ಕೆರೆ, ಹಸಿರಾಗಿರೋ ಗದ್ದೆಗಳು. ಆಮೇಲೆ ನಮ್ಮ ಮನೆ ಆಗ್ಬೋದು, ನಂಗೆ ತುಂಬ ಇಷ್ಟ. ನನಗೆ ಇವತ್ತು ಕನೆಕ್ಟ್ ಆಗೋದೇನೆಂದರೆ ಚೈಲ್ಡ್ಹುಡ್ಡೇ ಜಾಸ್ತಿ ಮೆಮೊರೀಸ್ ನನಗೆ ತುಂಬ ಜಾಸ್ತಿ ರೀಕಾಲ್ ಆಗೋದು. ಆಮೇಲೆ ನಮ್ಮವ್ವ ಆಗ್ಬೋದು, ಆ್ಯಂಡ್ ನಮ್ಮ ಇಡೀ ಊರಿನ ವಾತಾವರಣ ಆಗ್ಬೋದು, ನಾವು ಓದಿದ್ದು ಆ ಸರ್ಕಾರಿ ಸ್ಕೂಲು, ಆಮೇಲೆ ಆ ದೊಡ್ಡಿಗೆ ಓಡಾಡ್ತಾ ಇದ್ದ ಜಾಗ. ಹಳ್ಳಿ ಅಂದ ತಕ್ಷಣ ಅದಷ್ಟು ಒಂದೇ ಸಲ ಹಂಗೆ ರಪ್ ಅಂತ ಕಣ್ಮುಂದೆ ಪಾಸ್ ಆಗುತ್ತೆ ಆ ಇಡೀ ಜೀವನ. ಅದೇ ಏನೋ ನನ್ನ ಕರ್ಕೊಂಬಂದು ಇವತ್ತು ನಾನು ಸಿನಿಮಾ ಮಾಡ್ತಾ ಇರೋದ್ರಲ್ಲಿ ಆ ಕಲ್ಚರ್ ಆಗಲಿ ಇವತ್ತಿಗೂ ಅದೆಲ್ಲ ನಾನು ಸಿನಿಮಾಗಳಲ್ಲಿ ತಂದಿದ್ದೀನಿ ಅಂತಂದರೆ, ಈಗ ದ ರೈಸ್ ಆಫ್ ಅಶೋಕದಲ್ಲಿ ಸಾಕಷ್ಟು ಆ ಎಲಿಮೆಂಟ್ಸ್ಗಳನ್ನ ಎತ್ಕೊಂಡ್ಬಂದಿದ್ದೀನಿ. ಯಾವುದು ಮಾದೇವ ಸಾಂಗಲ್ಲಿ ನೀವು ನೋಡಿದ್ರೆ ನಮ್ಮೂರಿನ ಕಲ್ಚರು, ಆಮೇಲೆ ಆ ಬಟ್ಟೆಗಳಾಗ್ಬೋದು, ಆಮೇಲೆ ಆ ಪಂಜ್ಗಳಾಗ್ಬೋದು, ಆ ಇದಾಗ್ಬೋದು, ಎಲ್ಲವನ್ನೂ ಆ್ಯಕ್ಚುಲಿ ನನಗೆ ಎರವಲು ಬಂದಿದ್ದೇನೆ. ಅಂದರೆ ನನಗೆ ಇನ್ಸ್ಪೈರ್ ಆಗಿದ್ದೇನೆ ನನ್ನ ಸಣ್ಣ ವಯಸ್ಸಲ್ಲಿ ಏನು ಹಬ್ಬಗಳು ನೋಡಿದ್ನೋ, ಏನು ಕಲ್ಚರ್ ನೋಡಿದ್ನೋ, ಅದೇ ಹಾಡಿನ ಇದನ್ನು ನಾನು ಮಾದೇವ ಸಾಂಗಲ್ಲಿ ಅಡಾಪ್ಟ್ ಮಾಡಿದ್ದೀನಿ.